ಥ್ಯಾಂಕ್ ಯು ಮ್ಯಾಮ್. ಹಿಸ್ಟ್ರಿ इस्लाम हिस्ट्री ಮಾಡಿದ್ದೀರಾ ಇಷ್ಟದಾಗೆ? यस मैम. रेशमा बोलो हिस्ट्री में क्या है? हिस्ट्री फाउंडर ऑफ इस्लाम फाउंडर ऑफ इस्लाम री मोहम्मद पैगंबर बर्थ प्लेस मक्का इन अरबिक बर्थ ईयर 570 CE री हिज पेरेंट्स अब्दुल कॉमन ईयर his parents Abdullah and Amina, his uncle Abu Talib, his wife Khadija, his daughter Fatima, son-in-law Ali, his friend Abu Bakr, his servant Sayyid Muhammad. Riches of Muhammad Paigambar. ಅವ್ರದ್ದು ಅರಿವಿದೆ ನಾನು ಹೇಳ್ತಾ ಇದ್ದೀನಿ ಅವ್ರದ್ದು ತತ್ವ ಏನು ಆನ್ ವಾಟ್ ಬೇಸಿಸ್ ದೇ ಯೂಸ್ ಟು ಫಾರ್ಮ್ ದ ಇಸ್ಲಾಂ ಧರ್ಮ ಅದ್ರ ಮೇಲೆ ಧರ್ಮ ಏನು ಹೇಳುತ್ತೆ ಇಸ್ಲಾಂ ಧರ್ಮದ ಬಗ್ಗೆ ಅವರು ಫೈವ್ ಪ್ರಿನ್ಸಿಪಲ್ಸ್ ಥಾಟ್ಸ್ ರೀ ಅವರು ಇಸ್ಲಾಂ ಇದೆ ವರ್ಲ್ಡ್ದಾಗ ದೊಡ್ಡದು ಇದು ರೀ. ಐದು ಪ್ರಿನ್ಸಿಪಲ್ಸ್ಗಳು ಕೇಳ್ತಾರೆ ಮೇಡಮ್. ಜಕಾತ, ನಮಾಜ, ಕಲಿಮಾ. ಇದು ಪ್ರಿನ್ಸಿಪಲ್ ಆಫ್ ಇಸ್ಲಾಂ 5 ಅವ್ರಿ. ನಮಾಜ್, ರೋಜಾ, ಜಕಾತ್, ಕಲಿಮಾ, ಹಜ್ ಅಂತ ಅದ್ರಿ. ಜಕಾತ್ ಅಂದ್ರೆ ಜಕಾತ್ ಅಂದ್ರೆ ಹಜ್ಜಿಗೆ ನಾವು ಒಂದ್ಸತಿ ಲೈಫ್ ಟೈಮ್ದಾಗ ಒಂದ್ಸತಿ ಹೋಗಿ ಬರ್ಬೇಕ್ರಿ, ಅದು ಜಕಾತ್ ಅಂತಾರ್ರಿ. ಮತ್ತು ರೋಜಾ ಅಂದ್ರೆ ಒನ್ ಮಂತ್ ಇಯರ್ದಾಗ ಒಂದ್ಸತಿ ಒಂದು ಮಂತ್ ಇರ್ತದ್ರಿ ರೋಜಾ ಇರೋದ್ರಿ ಇಸ್ಲಾಮ್ದಾಗ, ಅದು ಒಂದು ರೋಜೆ ರೀ. ಮತ್ತು ಹಜ್ ಅಂದ್ರೆ ಲೈಫ್ ಟೈಮ್ದಾಗ ಒಂದ್ಸತಿ ಹಜ್ ಮಾಡಿ ಬರ್ಬೇಕ್ರಿ. ರಿಚುವಲ್ಸ್ ಅಲ್ಲ, ಥಾಟ್ಸ್ ರಿಚುವಲ್ಸ್. ಓಕೆ, ಇಟ್ಸ್ ಅ ಗುಡ್ ಥಿಂಗ್, ವೆರಿ ಗುಡ್. ಥಾಟ್ಸ್ ಅಂದ್ರೆ ಗೊತ್ತಾಗ್ತಾ ಇದೆ. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಯ್ತು, ಕ್ಲೋಸ್ ಮಾಡ್ಕೊಂಡು ಇವು ತವರ ಮೇಡಮ್ ತವರ ಬಗ್ಗೆ ಉಳಿದಾರೆ. ಓಕೆ, ಹಾಂ ಹೇಳೋ. ಗುಡ್ ಆಫ್ಟರ್ನೂನ್ ಮ್ಯಾಮ್. ಈ ಎಲ್ಲೋಗಿದೆ ಯಾವ ನಿಮಗೆ ಫಸ್ಟ್? ಹಾಂ, Levels of management, top level, middle level, there are three both levels of management. Top level, middle level and low level. Example, CEO, BOD, top level का middle level का product manager, low level का आता है कि worker, employee. ಸೇಲ್ಸ್ ಮ್ಯಾನೇಜ್ಮೆಂಟ್. ये low level sales management और top level management का ಬಸ್ಸಮ್ಮ ಬರ್ತದೆ ನೀವು ವಿಡಿಯೋ ಮಾಡಿ ಕರೆಕ್ಟ್. टॉप लेवल मैनेजमेंट जो लो लेवल के कुछ भी आपको ये 500 कुछ भी मतलब काम अपना लो लेवल मैनेजमेंट को देना रहता तो मिडिल लेवल को देते अपना काम ಮಾಡಕ್ಕೆ ಬರ್ತದೆ ವಿಡಿಯೋ ಕರೆಕ್ಟ್ ಬರುತ್ತೆ ಸರ್ ಮಾಡಿ ಆಯ್ತು ಸರ್ ಏನೋ ಹೇಳಿ काम करते हैं मिडिल लेवल लो लेवल वाले को टॉप लेवल से कुछ भी अपना काम था कुछ भी अपना जो भी कुछ ये था वो मिडिल लेवल को देता मिडिल लेवल से टॉप लेवल तक ಮಾಡ್ತೀನಿ ಹಾಕ್ತೀನಿ ವಿಡಿಯೋ ಬೇಕಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವೇ ಅಷ್ಟೇ. इंग्लिश में ट्राई करो नेक्स्ट. साउंड जो ना सब ನೀವು ಬನ್ನಿ. My name is Irama, second PUC Commerce. ನಾನು ಮಾತಾಡ್ತಿರೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿ. ಸ್ಟೇಟ್ಮೆಂಟ್ ಆಫ್ ಕಂಪನಿ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಪ್ರತಿ ವರ್ಷ ಇರ್ತದೆ ಸ್ಟೇಟ್ಮೆಂಟ್ ಇದೆ ಕಂಪನಿದ. ಓಕೆ, ಇದು ಇವಾಗ ಎರಡು ಮಾಡ್ತೀವಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್. ನಾವು ಇದು ತಗೊಂಡು ಪ್ರಾಫಿಟ್ ಅಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಯೂಟ್ಯೂಬ್. ಇದು ಫಾರ್ಮೆಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ರೆವೆನ್ಯೂ ಅದ್ರೊಳಗೆ ಅದು ಸೇಲ್ಸ್ ಮಾಡಿವೆಲ್ಲ ಇನ್ಕಮ್ ಏನು ಬರ್ತದೆ ಅದು ರೆವೆನ್ಯೂ ಫ್ರಮ್ ಆಪರೇಷನ್ಸ್. ಆ್ಯಡ್ ಪ್ಲಸ್ ಅದರ ಇನ್ಕಮ್ ಬೇರೆ ಕಡೆ ಇನ್ಕಮ್ ಬಂದ್ರೆ ಅದು ಪ್ಲಸ್ ಮಾಡ್ಬೋದು ರೀ. ಅಲ್ಲಿ ಅಮೌಂಟ್ ಬಂದ್ರೆ ಪ್ಲಸ್ ಮಾಡಬೇಕು, ಇಲ್ಲಾಂದ್ರೆ ಮೈನಸ್ ಎಕ್ಸ್ಪೆನ್ಷನ್ ಟೋಟಲ್ ಇನ್ಕಮ್ ಮಾಡಬೇಕು ರೀ. ಲೆಸ್ ಮೈನಸ್ ಎಕ್ಸ್ಪೆನ್ಸಸ್ ಅಂದರೆ ನಾವು ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗಿರ್ತಾವೆ ರೀ ಕಂಪ್ನಿ ಮೇಲೆ ಅವೆಲ್ಲ ಲೆಸ್ ಮೈನಸ್ ಎಕ್ಸ್ಪೆನ್ಸ್ ಮಾಡಿ ಇದು ಮಾಡ್ಬೇಕು ರೀ. ಎಂಪ್ಲಾಯ್ ಬೆನಿಫಿಟ್ ಅಂದರೆ ಎಂಪ್ಲಾಯ್ಗಳಿಗೆ ಏನೇನು ಬೆನಿಫಿಟ್ ಇದು ಮಾಡ್ತದ್ರಿ ಅವೆಲ್ಲ ಮಾಡ್ತೀವಿ, ಅವೆಲ್ಲ ಹಾಕ್ಬೇಕು. ಅವ್ರಿಗೆ ಸ್ಯಾಲರಿ ಕೊಡ್ತೀವಿ, ಬೋನಸ್ ಅಂದರೆ ಯಾವಾಗ ಪ್ರಾಫಿಟ್ ಜಾಸ್ತಿ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತೀವಿ, ವಾಟ್ ಎವರ್ ಇಟ್ ಮೇ ಬಿ ಎಂಪ್ಲಾಯ್ ಬೆನಿಫಿಟ್ ಅಲ್ಲಿ ಆಗ್ತದೆ. ಓಕೆ, ಅಲ್ಲ ಈ ಕಂಪಲ್ಸರಿ ನೋಟ್ ಮಾಡ್ಬೇಕು. ನೋಟ್ ಮಾಡ್ಕೊಳ್ಳಿ, ವೆರಿ ಗುಡ್. ಈ ಶೆಡ್ಯೂಲ್ 3 ಪ್ರಕಾರ ನೋಟ್ ಮಾಡ್ಬೇಕು ರೀ. 8 ಫೈನಾನ್ಸ್ ಕಾಸ್ಟ್ ಅಂದರೆ ಇದು ಯಾವ ಶೆಡ್ಯೂಲ್ ಪ್ರಕಾರ? ಶೆಡ್ಯೂಲ್ 3 ಅಂದರೆ ಅದರ ಆಕ್ಟ್ ಶೆಡ್ಯೂಲ್ 3 ಇಲ್ಲಿ ಕಂಪನೀಸ್ ಆ್ಯಕ್ಟ್ 2013 ಕಂಪನಿ ಆಕ್ಟ್ 2013 35 ಎಲ್ಲ ಮುಗಿದ್ರೆ ಪಾರ್ಟ್ನರ್ಶಿಪ್ ಆಕ್ಟ್. ಓಕೆ, ಫೈನಾನ್ಸ್ ಕಾಸ್ಟ್ ಒಳಗೆ ಇಂಟ್ರೆಸ್ಟ್ ನಾವು ಇಂಟ್ರೆಸ್ಟ್ ಹಾಕಿರ್ತಾರೆ ಅವ್ರು ಇಂಟ್ರೆಸ್ಟ್ ಆನ್ ಬಾರೋವಿಂಗ್ ಅಂತಂದರೆ ಇದು ನಾವು ಯಾವುದಕ್ಕೆ ಬಾರೋ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಸಮ್ ಅಮೌಂಟ್ ಕ್ಯಾಪಿಟಲ್ ಸಮಥಿಂಗ್ ನಾವು ಬಾರೋ ಮಾಡಿದಾಗ ಅದಕ್ಕೆ ಇಂಟ್ರೆಸ್ಟ್ ನಾವು ಕಟ್ಟಬೇಕು, ಆ್ಯಡ್ ಮಾಡ್ತೀವಿ ಎಷ್ಟು ಅಂತ ಬರೀ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂದರೆ ಸಾಲ ಕೊಡೋದು